ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫ್ಲೇವರ್ ಬೈ ಶಿಬಾ ಚಾನಲ್. ಇವತ್ತು ನಾನು ನಿಮಗೆ ವೆರಿ ಈಸಿ ಎಗ್ ರೈಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಲಂಚ್ ಬಾಕ್ಸ್ಗೂ ತೊಗೊಂಡೋಗ್ಬೋದು, ಬ್ರೇಕ್ಫಾಸ್ಟ್ಗೂ ಆಗ್ತದೆ, ಕ್ವಿಕ್ಕಾಗಿ ಆಗುವಂಥದ್ದು. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ಲೈಕ್ ಕೊಡ್ತಾ ಇದ್ದೀರಾ, ಡೈಲಿ ವಾಚ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಿರೋರು ಅವರೆಲ್ಲರಿಗೂ ಥ್ಯಾಂಕ್ಸ್ ಅ ಲಾಟ್. ನನ್ನನ್ನು ಇದೇ ಥರ ಎಂಕರೇಜ್ ಮಾಡಿ ನಾನು ಇನ್ನೂ ಒಳ್ಳೊಳ್ಳೆ ಅಡುಗೆ ಮಾಡೋಕ್ಕೆ ನನಗೆ ಅವಕಾಶ ಮಾಡಿಕೊಡಿ. ಇದು ಒಂದು ಬಾಣಲಿ ಇಡ್ತಾಯಿದ್ದೀನಿ. ಈಗ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಒಂಚೂರು ಜಾಸ್ತಿನೇ ಬೇಕು, ಯಾಕಂದರೆ ರೈಸ್ ಎಲ್ಲ ಮಿಕ್ಸ್ ಆಗಬೇಕಾಗಿರೋದು, ಇಲ್ಲಾಂದರೆ ಡ್ರೈಯಾಗಿ ಅನಿಸುತ್ತೆ. ಅದಾದಮೇಲೆ ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಉದ್ದುದ್ದು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಜೊತೆಗೆ ಒಂದು 5-6 ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಸ್ವಲ್ಪ. ಇದಿಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡ್ತಾ ಇರಲಿ. ಅದು ಬಾಡುವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಬೇಕು, ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಬೇಕು. ಹಾಕ್ಕೊಂಡ್ಬಿಟ್ಟು ಅದು ಸ್ವಲ್ಪ ಅರ್ಧ ಬಾಡ್ದಂಗೆ ಆ ಈರುಳ್ಳಿದು ಇದು ಒಂಥರ ಬಲ ಹೋದಂಗೆ ಆಗುತ್ತೆ. ಆ ಥರ ಆಗುವಾಗ ಎಲ್ಲ ಜರುಗಿಸ್ಬಿಟ್ಟು ಸೆಂಟ್ರಲ್ಲಿ 2 ಮೊಟ್ಟೆ ಹೊಡೆದಾಕಿ, ಇಬ್ಬರಿಗಷ್ಟೇ ಮಾಡ್ತಾಯಿರೋದು ನಾನು. 2 ಮೊಟ್ಟೆನ ಹೊಡೆದ್ಬಿಟ್ಟು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿ ಸಿಮ್ಮಲ್ಲಿ ಬೇಯಿಸಿ. ನೋಡಿ, ಈಗ ಬೆಂದಿದೆ, ಎಲ್ಲ ಬೆಂದಿದೆ. ಈ ಟೈಮಲ್ಲಿ ರೈಸ್ ಹಾಕ್ಕೊಡ್ಬೇಕು. ಬಾಣಲಿ ಸ್ಟವ್ ಇದರಲ್ಲೇ ಇರಬೇಕು, ಸ್ಟವ್ ಮೇಲೇ ಇರಬೇಕು, ಬಾಣಲಿ ಸಿಮ್ಮಲ್ಲಿ ಇರಬೇಕು, ಇದು ಫ್ಲೇಮು. ಆಮೇಲೆ ರೈಸ್ ಹಾಕಬೇಕು. ಬಿಸಿ ನಾವು ಅನ್ನ ಮಾಡಿಟ್ಕೊಂಡಿರ್ತೀವಲ್ಲ, ರೈಸ್ ಹಾಕ್ಕೊಂಬಿಟ್ಟು ಇದ್ರ ಮೇಲೇ ಹಾಕಿ, ಅದ್ರ ಮೇಲೆ ಅಚ್ಚ ಖಾರದ ಪುಡಿ ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕು ಹಾಕ್ಕೊಳ್ಳಿ. ಆಲ್ರೆಡಿ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀವಿ ನಾವು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ ಪೌಡ್ರ್ ಹಾಕ್ತಾಯಿದ್ದೀನಿ. ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಕರಿಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಅದು ಅಷ್ಟೇ, ಅದೆಲ್ಲ ಒಂದು ಒಳ್ಳೆ ಸ್ಮೆಲ್ ಅನಿಸುತ್ತೆ ಪೆಪ್ಪರ್ ಪೌಡ್ರೆಲ್ಲ ಹಾಕುವಾಗ, ರೈಸ್ಗೆಲ್ಲ ಮಿಕ್ಸ್ ಆಗುವಾಗ. ಇದಿಷ್ಟು ಹಾಕಾದ್ಮೇಲೆ ನೋಡಿ ಎಷ್ಟು ಕಲರ್ಫುಲ್ಲಾಗಿರೋ ಜೀರಿಗೆ ಪೌಡ್ರ್ ಹಾಕಬೇಕು. ಸ್ವಲ್ಪ ಜೀರಿಗೆ ಪೌಡ್ರ್ ಹಾಕಬೇಕು, ಮರಿಬೇಡಿ. ಇದಿಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ರೈಸ್ನ ಸ್ಟವಲ್ಲೇ ಮೇಲೇ ಇರಲಿ ಇದು ಬಾಣಲಿ. ಆಮೇಲೆ ಮಿಕ್ಸ್ ಮಾಡ್ಕೊಂಡ್ಮೇಲೆ ಅರ್ಧ ನಿಂಬೆ ಹೋಳನ್ನ ರಸ ಹಾಕಬೇಕು. ಅರ್ಧ ನಿಂಬೆ ರಸ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತೆ ಇನ್ನೊಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡಿಬಿಟ್ಟು ತಿನ್ನಿ. ಏನು ಚೆನ್ನಾಗಿರುತ್ತೆ ಅಂತಿಲ್ಲ. ಅಕಸ್ಮಾತ್ ನಾವು ಎಲ್ಲಾದರೂ ಹೋಗಿರ್ತೀವಿ, ಅರ್ಜೆಂಟಾಗಿ ಕುಕ್ಕಿಂಗ್ ಆಗಬೇಕು, ಆಫೀಸ್ಗೂ ತೊಗೊಂಡೋಗ್ಬೇಕು, ಬ್ರೇಕ್ಫಾಸ್ಟು ಆಗಬೇಕು ಅಂದರೆ ಒಂದು ಕಡೆ ಸ್ಟವಲ್ಲಿ ರೈಸ್ ಇಡಿ, ಇನ್ನೊಂದು ಕಡೆ ಇದನ್ನು ಮಾಡ್ಕೊಳ್ಳಿ. ವಿತಿನ್ 15 ಮಿನಿಟ್ಸ್ಗೆ ನಿಮ್ಮ ಕುಕ್ಕಿಂಗ್ ರೆಡಿ ಆಗಿರುತ್ತೆ, ಪ್ಯಾಕು ರೆಡಿ ಆಗಿರುತ್ತೆ. ಇದನ್ನು ನೀವು ಮಾಡಿ ಇದ್ರ ಟೇಸ್ಟ್ ಹೆಂಗಿದೆ ಅಂತ ಹೇಳಬೇಕು. ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.